ಪುಷ್ಪಾರ್ಚನೆ ಮಾಡಿ ಸರ್. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಈಗ ಸಂವಿಧಾನ ಪೀಠಿಕೆಯನ್ನ ನಾನು ಓದ್ತೀನಿ. ತಾವೆಲ್ಲರಿಗೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನ ವಾಕ್ ಸ್ವಾತಂತ್ರ್ಯ, ನಮ್ಮ ಅಭಿಪ್ರಾಯಗಳನ್ನು ಎಲ್ಲಿ ಬೇಕಾದರೂ ಹಂಚ್ಕೊಳ್ತಕ್ಕಂಥ ಒಂದು ಸ್ವಾತಂತ್ರ್ಯ ನಮ್ಮ ಸಂವಿಧಾನ ಇದೆ. ನಾವು ವಿದ್ಯೆಯನ್ನು ಕಲಿತಕ್ಕಂಥ ಹಕ್ಕು, ಮತದಾನವನ್ನು ಮಾಡ್ತಕ್ಕಂಥ ಹಕ್ಕು ಮತ್ತು ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮಹಿಳೆಯರಿಗೆ ವಿಶೇಷವಾದಂಥ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಕ್ಕಂಥದ್ದು, ಅವರಿಗೆ ಆಸ್ತಿ ಹಕ್ಕು, ವಿದ್ಯೆ ಕಲಿತಕ್ಕಂಥ ಹಕ್ಕು, ಸಾರ್ವಜನಿಕವಾಗಿ ಬದುಕ್ತಕ್ಕಂಥ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅದು ಎಲ್ಲ ಕೂಡ ಪರಿಪೂರ್ಣವಾಗಿ ಹುಟ್ಟುಹಬ್ಬಗಳಾಗಲಿ, ಅವರಿಗೆ ಗೌರವ ಸಲ್ಲಿಸೋದಾಗಲಿ, ಕರ್ನಾಟಕೋತ್ಸವವಾಗಲಿ, ಸ್ವತಂತ್ರ ದಿನಾಚರಣೆಗಳಾಗಲಿ, ಸಂವಿಧಾನದ ಪೀಠಿಕೆಗಳಾಗಲಿ, ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಅವರು ಬಹಳ ಮುಂದೆ ನಿಂತು ಮಾಡಿ 4 ಜನಗಳಿಗೆ ಅದರ ವಿಚಾರ ವಿನಿಮಯವನ್ನು ಮಾಡ್ತಾರೆ. ಮೊದಲು ಆ ಸಾಹಿತ್ಯ ಪರಿಷತ್ತಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಇವತ್ತು ಏನು ಅಂಬೇಡ್ಕರ್ ಸಂವಿಧಾನ ಉಳಿವಿಗಾಗಿ ಅಂತ ಏನು ಹೋರಾಟವನ್ನು ನೀವು ಮಾಡಿ ಈ ಒಂದು ದಿನವನ್ನು ನೀವು ಯಶಸ್ವಿಯಾಗಿ ಆಚರಣೆ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಇದು ನಮ್ಮೆಲ್ಲರ ಮಕ್ಕಳ ಮತ್ತು ಮುಂದಿನ ಪೀಳಿಗೆಗೆ, ಭವಿಷ್ಯಕ್ಕೆ ಈ ಸಂವಿಧಾನ ಅನ್ನೋದು ಬೇಕೇ ಬೇಕು ಅಂತ ಹೇಳ್ತಾ, ಅದನ್ನು ಉಳಿವಿಗೆ ನಾವೆಲ್ಲರೂ ಸಹ ಸಹಕರಿಸೋಣ ಅಂತ ಹೇಳ್ತಾ 12 ಮಾತಿಗೆ ಒಳ್ಳೆಯದಾಗಿ. ಓಂ ಪ್ರಕಾಶ್ ಅವರ ಮತ್ತು ನಮ್ಮ ಅಧ್ಯಯನವರೇ ಭಾಳ ಬ್ರಿಟಿಷ್ನವರು ಈ ದೇಶವನ್ನು ಆಡಳಿತ ಮಾಡುವಾಗ ಬಡತನ, ನಿರುದ್ಯೋಗ, ಭಯೋತ್ಪಾದನೆ ಎಲ್ಲ ಸಮಸ್ಯೆ ಮತ್ತು ಒಂದು ನಮ್ಮದೇ ಆದಂಥ ಲಿಖಿತ ಸಂವಿಧಾನ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಈ ದೇಶಕ್ಕೆ ಏನಾದರೂ ಒಂದು ಲಿಖಿತ ಅಂದರೆ ಬರವಣಿಗೆ ರೂಪದಲ್ಲಿರ್ತಕ್ಕಂಥ ಸಂವಿಧಾನ ಬೇಕು. ಹಿಂದೆ ರಾಜಮಹಾರಾಜರು ಹೇಳುತ್ತೆ ಕಾನೂನು ಮಾಡ್ತಾಯಿದ್ರು. ಆಗ ನಂತರ ಏನು ಮಾಡೋದು, ಲಿಖಿತ ಸಂವಿಧಾನ ಬೇಕು ಅಂತ ಆಯ್ಕೆ ಮಾಡಿದಾಗ ನಮ್ಗೆ ಸ್ವತಂತ್ರ ಬಂದಿದೆ. ಈಗ ನಮ್ಮದು ಒಂದು ಲಿಖಿತ ಬರಬೇಕು ಅಂದಾಗ ಬೇರೆ ದೇಶಗಳಿಗೆಲ್ಲ ಹೋಗಿ ನೋಡೋರು, ನಮ್ಮ ದೇಶಕ್ಕೆ ದೊಡ್ಡ ಸಮಾಜ ಇದಕ್ಕೆ ಸಂವಿಧಾನ ಬರ್ಕೊಡಿ ಅಂತ. ಆಗ ಬೇರೆ ದೇಶವರೆಲ್ಲ ಹೇಳ್ಕಳಿಸೋರು, ಯಾಕಪ್ಪ ಅಲ್ಲಿ ದೇಶದಲ್ಲಿ ಹೋಗ್ತೀರಿ, ನಿಮ್ಮಲ್ಲೇ ಒಬ್ಬರಿದ್ದಾರೆ ಅಂಬೇಡ್ಕರ್ ಅಂತ, ಅವ್ರ ಹತ್ರ ಹೋಗಿ ಸಂವಿಧಾನವನ್ನು ಬರೆಸ್ಕೊಳ್ಳಿ ಅಂತ ಹೇಳಿದಾಗ ಈ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನ ಬರೀಬೇಕಾದ್ರೆ ಅನೇಕ ದೇಶಗಳನ್ನೆಲ್ಲ ಸಂವಿಧಾನ